ವೆಂಕಟೇಶ ಚರಣೋ ಶರಣಂ ಪ್ರಪದ್ಯೆ. ತಿರುಮಲ ಕ್ಷೇತ್ರದ ವಾರ್ಷಿಕ ಪ್ಲವೋತ್ಸವದ ಭಾಗವಾಗಿ ವೈಭವಪೇತವಾದ ರೀತಿಯಲ್ಲಿ ಶ್ರೀಭೂ ಸಮೇತ ಮಲಯಪ್ಪ ಸ್ವಾಮಿಯ ತೆಪ್ಪೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ. ತಾವಿದೀಗ ವೀಕ್ಷಿಸುತ್ತಿರುವಂತೆ ಸ್ವಾಮಿ ಪುಷ್ಕರಣಿ ಎಂದು ಪುರಾಣ ಪ್ರಸಿದ್ಧವಾದ ಅತ್ಯಂತ ವೈಭವಪೇತವಾದ ಭಗವಂತನ ನಿಲಯವಾದ ಸರ್ವತೀರ್ಥಮಯವಾದ ಕ್ಷೇತ್ರದಲ್ಲಿ ಈ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತಿದ್ದಾರೆ. ಈ ವೇಳೆಯಲ್ಲಿ ಪರಮಾತ್ಮನಿಗೆ ಮಂಗಲ ನೀರಾಜನವನ್ನು ನಿವೇದಿಸಿದ್ದಾರೆ. ಶ್ರೀದೇವಿ ಭೂದೇವಿ ಸಮೇತನಾಗಿ ಶ್ರೀನಿವಾಸನು ಮಲಯಪ್ಪ ಸ್ವಾಮಿ ಎನ್ನುವ ಹೆಸರಿನಿಂದ ವಿರಾಜಮಾನನಾಗಿ ಮಂಗಲ ನೀರಾಜನವನ್ನು ಸ್ವೀಕರಿಸುತ್ತಿದ್ದಾನೆ. ವಾರ್ಷಿಕ ಜಲವಿಹಾರ ಯಾತ್ರೆ ಇದು. ಪರಮಾತ್ಮನು ನಾರಾಯಣ ಎನ್ನುವ ಶಬ್ದದಿಂದ ಪ್ರಸಿದ್ಧನಾಗಿದ್ದಾನೆ. ನಾರಂ ಜಲಂ ಅಯನಂ ಯಸ್ಯ ಸಹ ಎನ್ನುವಂತಹ ವ್ಯುತ್ಪತ್ತಿಯೊಂದಿಗೆ ನೀರೇ ಆಶ್ರಯವಾಗಿ ಇರುವವನು, ಅಂದರೆ ನೀರಿನಲ್ಲಿ ಇರುವಂತಹ ಮಹಾವಿಷ್ಣುವಿನ ವಿಶೇಷವಾದಂತಹ ರೂಪ ಇದಾಗಿದೆ. ಮಹಾವಿಷ್ಣುವು ಕ್ಷೀರ ಸಮುದ್ರದ ಜಲದಲ್ಲಿ ಆದಿಶೇಷನೆನ್ನುವಂತಹ ವಿಶೇಷವಾದ ಆಸನದಲ್ಲಿ ಶಯ್ಯೆಯಲ್ಲಿ ಪರಮಾತ್ಮ ಶಯನಿಸಿರುತ್ತಾನೆ. ಅಂತಹ ಆ ಪರಮಾತ್ಮನ ದಿವ್ಯವಾದಂತಹ ಸ್ವರೂಪ ನಾರಾಯಣ ಸ್ವರೂಪ. ಆದ್ದರಿಂದ ಮಹಾವಿಷ್ಣುವು ಜಲವನ್ನು ಆಶ್ರಯವಾಗಿ ಇರಿಸಿಕೊಂಡವನು ಎನ್ನುವಂತಹ ಪ್ರಸಿದ್ಧವಾದಂತಹ ನುಡಿಯಿದೆ. ಈಗಲೂ ಕೂಡ ಈ ವಾರ್ಷಿಕ ಉತ್ಸವದ ಭಾಗವಾಗಿ ಶ್ರೀಮನ್ನಾರಾಯಣನು ಶ್ರೀದೇವಿ ಭೂದೇವಿ ಸಮೇತನಾಗಿ ನೀರಿನಲ್ಲಿ ನಿಧಾನವಾಗಿ ತೇಲುತ್ತಾ ಭಕ್ತಜನರೆಲ್ಲರೂ ಸಂಸಾರವೆನ್ನುವಂತಹ ನೀರಿನಲ್ಲಿ ಮುಳುಗದೇ ಇರುವಂತೆ ಅವರನ್ನು ಕೂಡ ತೇಲಿಸುತ್ತಿದ್ದಾನೆ. ಆ ರೀತಿಯಾಗಿ ಈ ಜಲಧಿಯಲ್ಲಿ ವಿಹರಿಸುತ್ತಿರುವ ಶ್ರೀಭೂ ಸಮೇತನಾದ ಮಲಯಪ್ಪ ಸ್ವಾಮಿಯನ್ನು ತಾವೀ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ತಿರುಮಲ ಕ್ಷೇತ್ರವು ತೀರ್ಥಗಳಿಗೆ ಪ್ರಸಿದ್ಧವಾದದ್ದು. ನೂರಾರು ತೀರ್ಥಗಳ ಹೆಸರನ್ನು ಪುರಾಣಗಳು ಸ್ಪಷ್ಟವಾಗಿ ಉಲ್ಲೇಖಿಸಿವೆ. ಕೆಲವು ದೇವತೆಗಳ ಹೆಸರಿನಿಂದಲೂ, ಕೆಲವು ದೇವತಾಂಶವನ್ನು ಹೊಂದಿರುವ ದೇವತಾ ಗಣಗಳೆಂದು ಪರಿಗಣಿಸಲ್ಪಟ್ಟಿರುವಂತಹ ಗಂಧರ್ವಾದಿಗಳ ಹೆಸರಿನಿಂದಲೂ, ಕೆಲವು ತೀರ್ಥಗಳು ಋಷಿಮುನಿಗಳ ಹೆಸರಿನಿಂದಲೂ, ಇನ್ನೂ ಕೆಲವು ತೀರ್ಥಗಳು ಪಾಂಡವಾದಿ ಭಕ್ತರ ಹೆಸರಿನಿಂದಲೂ ನೆಲೆಗೊಂಡಿವೆ. ಅವುಗಳಿಗಿಂತಲೂ ಭಿನ್ನವಾಗಿಯೂ ನದಿಗಳ ಹೆಸರಿನಿಂದಲೂ ಕೂಡ ಅನೇಕ ತೀರ್ಥಗಳು ಕಂಡುಬರುತ್ತಿವೆ. ಆದ್ದರಿಂದ ಈ ಕ್ಷೇತ್ರವು ಅನೇಕ ವಿಧವಾದಂತಹ ತೀರ್ಥಗಳಿಂದ ವಿರಾಜಮಾನವಾಗಿದೆ. ಅಗ್ನಿತೀರ್ಥ, ಶೇಷತೀರ್ಥ ಈ ರೀತಿಯಾದಂತಹ ಹೆಸರುಗಳು ದೇವತಾ ಸಂಬಂಧವನ್ನು ಪಡೆದುಕೊಂಡಿದೆ. ಸರಸ್ವತಿ ತೀರ್ಥ ಮೊದಲಾದಂತಹ ತೀರ್ಥಗಳು ನದಿಯ ಸಂಬಂಧವನ್ನು ಪಡೆದುಕೊಂಡಿವೆ. ತುಂಬೂರು ತೀರ್ಥ ಮೊದಲಾದಂಥವು ದೇವತಾ ಗಣಗಳ ಹೆಸರನ್ನು ಪಡೆದುಕೊಂಡಿವೆ. ಅದೇ ರೀತಿಯಲ್ಲಿ ತನ್ನ ವೈಚಿತ್ರ್ಯಗಳಿಂದ ವಿಶೇಷವಾದಂತಹ ರೂಪಗಳನ್ನು ಪಡೆದುಕೊಂಡಿರುವಂತಹ ಆಕಾಶ ತೀರ್ಥದಂತಹ ಹೆಸರುಗಳನ್ನು ಕೂಡ ನಾವು ಕಾಣಬಹುದು. ಆ ರೀತಿಯಾಗಿ ವಿಶೇಷವಾದಂತಹ ಗುಣಲಕ್ಷಣಗಳಿಂದ ಪಸುಪುಧಾರೆ ಮೊದಲಾದಂತಹ
ಜಲಾಶಯಗಳು, ಜಲಪಾತಗಳು ಕೂಡ ಇಲ್ಲಿವೆ. ಅವುಗಳ ಜೊತೆಗೆ ಪಾಂಡವರು ಸೇವಿಸಿದಂತಹ ಪಾಂಡವ ತೀರ್ಥವಿದೆ, ಗರುಡ ತೀರ್ಥವಿದೆ, ರಾಮಕೃಷ್ಣ ತೀರ್ಥವಿದೆ. ಹೀಗೆ ಅನೇಕ ವಿಧವಾದಂತಹ ತೀರ್ಥಗಳು ಈ ಕ್ಷೇತ್ರದಲ್ಲಿದ್ದು ಅವುಗಳು ವಿಶೇಷವಾದಂತಹ ತಮ್ಮದೇ ಆದ ಮಹಿಮೆಯನ್ನು ಕೂಡ ಒಳಗೊಂಡಿವೆ. ಆ ರೀತಿಯಾಗಿ ತಿರುಮಲ ಕ್ಷೇತ್ರದ ಮೇಲೆ ಇಲ್ಲದೇ ಇರುವಂತಹ ತೀರ್ಥವಿಲ್ಲ ಎನ್ನುವಂತಹ ಪ್ರಸಿದ್ಧಿಯೂ ಇದೆ. ಸಮಸ್ತ ತೀರ್ಥಗಳಿಗೆ ನಿಲಯವಾಗಿರುವ ಈ ಪುಷ್ಕರಣಿಯಲ್ಲಿ ಪರಮಾತ್ಮನು ಇಂದು ವಿಹಾರವನ್ನು ಮಾಡುವುದರ ಮೂಲಕ ಆ ಪುಷ್ಕರಣಿಗೆ ವಿಶೇಷವಾದಂತಹ ಮಹತ್ವ, ನೂತನವಾದಂತಹ ಚೈತನ್ಯ ಉಂಟಾಗುತ್ತದೆ. ಪರಮಾತ್ಮನ ಸ್ಪರ್ಶ ಮಾತ್ರದಿಂದ ಗಂಗೆಯು ಪರಮ ಪವಿತ್ರಳಾಗಿ ತನ್ನಲ್ಲಿ ಮಿಂದವರನ್ನೂ ಕೂಡ ಪವಿತ್ರಗೊಳಿಸುವಂತಹ ಶಕ್ತಿಯನ್ನು ಸಾಧಿಸಿಕೊಂಡಿದ್ದಾಳೆ. ಆದ್ದರಿಂದ ಎಲ್ಲರನ್ನೂ ಪಾವನಗೊಳಿಸುವಂತಹ ವಿಶೇಷವಾದ ಶಕ್ತಿಯನ್ನು ಪಡೆದುಕೊಂಡಿರುವ ಆ ಗಂಗೆಯ ಉಗಮಸ್ಥಾನ ಭಗವಂತನ ಪಾದಮೂಲ. ಆ ರೀತಿಯಾಗಿ ಸರ್ವಶ್ರೇಷ್ಠ ತೀರ್ಥವಾದ ಗಂಗೆಯ ಉಗಮಸ್ಥಾನವಾಗಿರುವಂತಹ ಪರಮಾತ್ಮನೇ ಈ ತೀರ್ಥದಲ್ಲಿ ವಿಹರಿಸುತ್ತಿರುವಾಗ ಈ ತೀರ್ಥವು ಇನ್ನಷ್ಟು ಶಕ್ತಿಯನ್ನು, ಪವಿತ್ರತೆಯನ್ನು ಪಡೆದುಕೊಂಡು ಇಲ್ಲಿ ಮೀಯುವಂತಹ ವ್ಯಕ್ತಿಗಳನ್ನು ಪೂರ್ಣವಾಗಿ ಕಶ್ಮಲರಹಿತರನ್ನಾಗಿ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಪಾಪಗಳನ್ನು ಧ್ವಂಸಗೊಳಿಸಿ ಅವರನ್ನು ಪರಿಶುದ್ಧಗೊಳಿಸುತ್ತದೆ. ಪುರಾಣಗಳ ಪ್ರಕಾರವಾಗಿ ಯಾರು ಈ ಪವಿತ್ರವಾದ ತೀರ್ಥದಲ್ಲಿ ಮಿಂದು ವರಾಹಸ್ವಾಮಿಯನ್ನು ದರ್ಶಿಸಿಕೊಂಡು ವೆಂಕಟಾಚಲದ ಅಧೀಶ್ವರನಾದ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸನನ್ನು ವೀಕ್ಷಿಸುತ್ತಾರೆಯೋ ಅಂಥವರಿಗೆ ಮೋಕ್ಷವು ಸಿದ್ಧವಾದದ್ದು. ಅಂದರೆ ಈ ಪವಿತ್ರವಾದ ತೀರ್ಥದಲ್ಲಿ ಮಿಂದು ಪಾಪ ಭಾರವನ್ನು ಕಳೆದುಕೊಳ್ಳಬೇಕು. ಜನ್ಮ ಜನ್ಮಾಂತರಗಳಿಂದ ಸಂಚಿತವಾಗಿರುವ ಪಾಪವು ತೊಳೆಯಲ್ಪಡಬೇಕು. ಅದರಿಂದ ಶುದ್ಧಿ ಉಂಟಾಗುತ್ತದೆ. ಭೂವರಾಹಮೂರ್ತಿಯು ಪರಮಾತ್ಮನ ಇನ್ನೊಂದು ರೂಪವಾಗಿ ಅವನನ್ನು ಜ್ಞಾನಪಿರಾನ್ ಎಂದು ಕರೆದಿದ್ದ. ಜ್ಞಾನಪ್ರದಾತ ಗುರುವಿನ ಸ್ಥಾನದಲ್ಲಿದ್ದು ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ನೀಡುವುದರ ಮೂಲಕ ಮೋಕ್ಷಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾನೆ. ಆ ಯೋಗ್ಯತೆಯನ್ನು ಪಡೆದ ನಂತರ ಮೋಕ್ಷವನ್ನು ಕೊಡುವಂತಹ ಏಕೈಕ ಮೂರ್ತಿ ಶ್ರೀ ಶ್ರೀನಿವಾಸ. ಆದ್ದರಿಂದ ಮೋಕ್ಷದಾಯಕನಾದಂತಹ ಪರಮಾತ್ಮನನ್ನು ವೀಕ್ಷಿಸಿ ಅವನ ಅನುಗ್ರಹವನ್ನು ಪಡೆಯುವುದು ಈ ಕ್ಷೇತ್ರದ ತೀರ್ಥಯಾತ್ರೆಯಲ್ಲಿ ಕೊನೆಯದಾದಂತಹ 3 ಮೆಟ್ಟಿಲುಗಳು. ಅದರ ಹಿಂದೆ ಅನೇಕ ವಿಧವಾದಂತಹ ಯಾತ್ರಾ ಪ್ರಕ್ರಿಯೆಗಳಿದ್ದರೂ ಕೂಡ ಕಟ್ಟಕಡೆಯದಾದಂತಹ 3 ಪ್ರಕ್ರಿಯೆಗಳು ನಮ್ಮ ಅನಂತ ಜನ್ಮಗಳ ಪಾಪಗಳನ್ನು ಹೋಗಲಾಡಿಸುವ, ಅದೇ ರೀತಿಯಲ್ಲಿ ಅಜ್ಞಾನವನ್ನು ಪೂರ್ತಿಯಾಗಿ ತೊಳೆದು ಸುಜ್ಞಾನವನ್ನು ಒದಗಿಸಿಕೊಡುವ, ಜ್ಞಾನಾದೈವತು ಕೈವಲ್ಯಂ ಎನ್ನುವಂತೆ ಜ್ಞಾನವನ್ನು ಪಡೆದವನು ಕೈವಲ್ಯಕ್ಕೆ ಅರ್ಹನಾಗುತ್ತಾನೆ ಎನ್ನುವ ದೃಷ್ಟಿಯಿಂದ ಅನುಗ್ರಹದಾಯಕನಾದ ಪರಮಾತ್ಮನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಸಾಧಿಸುವಂತಹ ತತ್ವವನ್ನು ಈ ಕ್ಷೇತ್ರ ನಮಗೆ ಬೋಧಿಸುತ್ತಿದೆ. ಆ ರೀತಿಯಾಗಿ ಪರಮಶ್ರೇಷ್ಠವಾದಂತಹ ವೈಭವಪೇತವಾದ ಈ ಸ್ಥಾನದಲ್ಲಿ ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ಲೋಕರಕ್ಷಕನಾದಂತಹ ಪರಮಾತ್ಮನ ಅತ್ಯಂತ ವೈಭವಪೇತವಾದಂತಹ ಈ ಒಂದು ಸ್ಥಿತಿಗತಿಗಳನ್ನು ನಾವು ಅರಿತುಕೊಳ್ಳುತ್ತಾ
ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಬೇಡಿ ಧನ್ಯರಾಗೋಣ. ಆ ಪರಮಾತ್ಮನು ಸಮಸ್ತ ಲೋಕಕ್ಕೆ ಅನುಗ್ರಹವನ್ನು ಮಾಡುವವನು. ಈ ಒಂದು ಉತ್ಸವದ ಸಂದರ್ಭದಲ್ಲಿ ಈ ನೌಕೆಯನ್ನು ಮುಂದೆ ನಡೆಸುವಂತಹ ಒಂದು ಪದ್ಧತಿಯನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಇದು ಸ್ವಯಂಚಾಲಿತವಾದದ್ದಲ್ಲ, ಯಾವುದೇ ವಿಧವಾದಂತಹ ಯಂತ್ರಗಳಿಂದ ಇದನ್ನು ನಡೆಸುವಂತಹ ಪದ್ಧತಿ ಇಲ್ಲ. ಸ್ವಯಂ ಭಕ್ತರೇ ಆ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡು ಭಗವಂತನನ್ನು ಮುಂದೆ ನಡೆಸುತ್ತಿದ್ದಾರೆ. गच्छति नवरात्रो नवरात्रो गच्छति गच्छति नवरात्रो भवति भवति नवरात्रो गच्छति गच्छति नवरात्रो भवति नवरात्रो भवति भवति नवरात्रो नवरात्रो भवत्यभिपूर्वमभिपूर्वम् भवति नवरात्रो नवरात्रो भवत्यभिपूर्वम् नवरात्र इति नवरात्रः भवत्यभिपूर्वमभिपूर्वम् भवति भवत्यभिपूर्वमेवैवाभिपूर्वम् भवति भवत्यभिपूर्वमेव अभिपूर्वमेवैवाभिपूर्वमेवास्मिन्नस्मिन्नेवाभिपूर्वमभिपूर्वमेवास्मिन् अभिपूर्वमित्यभिपूर्वम् एवास्मिन्नस्मिन्नेवैवास्मिन् तेजस्तेजोऽस्मिन्नेवैवास्मिन् तेजः अस्मिन् तेजस्तेजोऽस्मिन्नस्मिन् तेजो दधाति दधाति तेजोऽस्मिन्नस्मिन् तेजो दधाति तेजो दधाति दधाति तेजस्तेजो दधाति यो यो दधाति तेजस्तेजो दधाति यः दधाति यो यो दधाति दधाति यो ज्योगामयाभि ज्योगामयाभि यो दधाति दधाति यो ज्योगामयाभि यो ज्योगामयाभि ज्योगामयाभि यो यो ज्योगामयाभि स्यात् स्यात् ज्योगामयाभि यो यो ज्योगामयाभि स्यात् ज्योगामयाभि स्यात् स्यात् ज्योगामयाभि ज्योगामयाभि स्यात् सः स्यात् ज्योगामयाभि ज्योगामयाभि स्यात् सः ज्योगामयाभि ज्योगामयाभि स्यात् सः स्यात् स्यात् स नवरात्रेण नवरात्रेण स स्यात् स्यात् स नवरात्रेण 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 स नवरात्रेण यजेत यजेत नवरात्रेण स नवरात्रेण यजेत नवरात्रेण यजेत यजेत नवरात्रेण नवरात्रेण यजेत प्राणाः प्राणा यजेत नवरात्रेण नवरात्रेण यजेत प्राणाः नवरात्रेणेति नवरात्रेण यजेत प्राणाः प्राणा यजेत यजेत प्राणाहि प्राणा यजेत यजेत प्राणाहि प्राणाहि प्राणाः प्राणाहि वै वै प्राणाः प्राणाहि वै प्राणा इति प्राणाः हि वै वै हि वा एतस्यैतस्य वै हि वा एतस्यैतस्य वै वा एतस्याधृता अधृता एतस्य वै वा एतस्याधृताः एतस्याधृता अधृता एतस्यैतस्याधृता अथाथाधृता एतस्यैतस्याधृता अथ अधृता अथाथाधृता अधृता अथैतस्यैतस्याथाधृता अधृता अथैतस्या अथैतस्यैतस्याथाथैतस्य ज्योग्योगेतस्याथाथैतस्य ज्योग्
एतस्य ज्योगेतस्यैतस्य ज्योगामयत्यामयति ज्योगेतस्यैतस्य ज्योगामयति ज्योगामयत्यामयति ज्योगामयति प्राणान् प्राणानामयति ज्योगामयति प्राणान् आमयति प्राणान् प्राणानामयत्यामयति प्राणानेवैव प्राणानामयत्यामयति प्राणानेव प्राणानेवैव प्राणान् प्राणानेवास्मिन्नस्मिन्नेव प्राणान् प्राणानेवास्मिन् प्राणानिति प्राणान् एवास्मिन्नस्मिन्नेवैवास्मिन्दाधारदाधारास्मिन्नेवैवास्मिन्दाधारा अस्मिन्दाधारदाधारास्मिन्नस्मिन्दाधारोतोतदाधारास्मिन्नस्मिन्दाधारोता दाधारोतोतदाधारदाधारोत यदि यद्युतदाधारदाधारोत यदि उदयदि यद्युतोत यधीतासुरितासुर्यद्युतोत यधीतासुः यधीतासुरितासुर्यधि यधीतासुर्भवति भवतीतासुर्यधि यधीतासुर्भवति इतासुर्भवति भवतीतासुरितासुर्भवति जीवति जीवति भवतीतासुरितासुर्भवति जीवति इतासुरिधीतासुः भवति जीवति जीवति भवति भवति जीवत्येवैव जीवति भवति भवति जीवत्येव जीवत्येवैव जीवति जीवत्येव एवेत्येव इदं विष्णुर्विरक्रम इति व्यक्रमता यस्मात् पशवः प्रप्रेव भ्रगोषेरन् स एतेन यजेत यदाप्नोत् तदत्तोर्यामस्याप्तोर्यामत्वम् एतेन वै देवा जयित्वा निजित्वा यं काममकामयन्त तमाप्नुवन् यं कामं कामयते तमेतेनाप्नोति वृषशैलाधिप एव दैव तन्नः वृषभाद्रीश्वर एव दैव तन्नः फणिशैलाधिप एव दैव तन्नः भगवान् वेङ्कट एव दैव तन्नः श्री श्रीनिवासः परदैव तन्नः श्री श्रीनिवासः परबन्धनन्नः श्री श्रीनिवासः कुलदैव तन्नः श्री श्रीनिवासः परमागतिर्नः वक्त्राब्जे भाग्यलक्ष्मीः करतलकमले सर्वदा दानलक्ष्मीः दोर्दण्डे वीरलक्ष्मीः हृदय सरसिजे भूतकारुण्यलक्ष्मीः खड्गाग्रे शौर्यलक्ष्मीः निखिलगुणगणाडम्बरे कीर्तिलक्ष्मीः सर्वाङ्गे सौर्यलक्ष्मीः मयितु विजयताम् सर्वसाम्राज्यलक्ष्मीः श्रियमेवावरुन्धे शीते वाते पुनन्निवेद्याः क्षेमो वै राष्ट्रस्य शीतो वातः क्षेममेवावरुन्धे श्रीवैकुण्ठविरक्ताय स्वामि पुष्करिणीतटे रमया रममाणाय वेङ्कटेशाय मङ्गलम्। బ్రహ్మమొకటే పరబ్రహ్మమొక్కటే తందనానాహి తందనానాపురే తందనానా భళ తందనానా భళ తందనానా భళ తందనానా బ్రహ్మమొక్కటే పరం బ్రహ్మమొక్కటే పరం బ్రహ్మమొక్కటే పరం బ్రహ్మమొక్కటే తందనానాహి తందనానాపురే తందనానా భళ తందనానా భళ తందనానా భళ తందనానా కందువగు హీనాధికమునిందు నీవు అందరికి శ్రీహరే అంతరాత్మ ఇందులో జన్మ
పరబ్రహ్మమొక్కటే 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 పరబ్రహ్మమొక్కటే. నిండార రాజు నిద్రించు నిద్రయునొకటి అననే బంటు నిద్ర నదియూరొకటి. మెండైన బ్రాహ్మణుడు మెట్టు భూమి ఒకటే చండాలుడు నేటి సారి భూమి ఒకటే. మెండైన బ్రాహ్మణుడు మెట్టు భూమి ఒకటే చండాలుడు నేటి సరి భూమి ఒకటే. చండాలుడు నేటి సరి భూమి ఒకటే. చండాలుడు నేటి సరి భూమి ఒకటే. కందనానాహి కందనానా పురి కందనానా భళ కందనాన భళ కందనాన భళ కందనాన. కళగి ఏనుగు మీద కాయు ఎండొకటి ఉడమి సునకము మీద బొలయు ఎండొకటి. నడుపుణ్యులను పాపకర్ములను సరిగావా తెలియ శ్రీ వెంకటేశ్వరు నామమొకటే. నడుపుణ్యులను పాపకర్ములను సరిగావా తెలియ శ్రీ వెంకటేశ్వరు నామమొకటే. వెంకటేశ్వర నామమొకటే వెంకటేశ్వర నామమొకటే. కందనానాహి కందనానా పురి కందనానా భళ కందనాన భళ కందనాన భళ కందనాన భళ కందనాన భళ కందనాన భళ కందనాన భళ కందనాన. బ్రహ్మమొకటే పరబ్రహ్మమొకటే. వేదం బెవ్వని వెదకెడిని ఆ దేవుని కొనియాడుడి. వేదం బెవ్వని వెదకెడిని ఆ దేవుని కొనియాడుడి. వెంకటరమణ గోవింద సంకటహరణ గోవింద గోవింద హరి గోవింద వెంకటరమణ గోవింద. అలరిన చైతన్యాత్మకుడవ్వడు కలడవ్వడ చట్ట కలడనిర. అలరిన చైతన్యాత్మకుడవ్వడు కలడవ్వడ చట్ట కలడనిర. కలతురవ్వరిని తడుపియోగ దశ ఇలనాథని భజయోగుడి. కలతురవ్వరిని తడుపియోగ దశ ఇలనాథని భజయోగుడి. వెంకటరమణ గోవింద సంకటహరణ గోవింద గోవింద హరి గోవింద వెంకటరమణ గోవింద. అడగి సకల రక్షకుడిందెవ్వడు బడి నింతయునవ్వనిమయం. కడగి సకల రక్షకుడిందెవ్వడు బడి నింతయునవ్వనిమయం. పిడికిట తృప్తులు పితరులెవ్వనిని తడవిన గనుడా తనుగుని. పిడికిట తృప్తులు పితరులెవ్వనిని తడవిన గనుడా తనిగనుడి. వెంకటరమణ గోవింద సంకటహరణ గోవింద గోవింద హరి గోవింద వెంకటరమణ గోవింద. కదసి సకల లోకంబుల వారలు ఇదిగో కొలిచెదరెవ్వరి. కదసి సకల లోకంబుల వారలు ఇదిగో కొలిచెదరెవ్వరి. విదస బంధుడగు తిరు వెంకటపతి వెదకి వెదకి దేవుడి. విదస బంధుడగు తిరు వెంకటపతి వెదకి వెదకి దేవుడి. వెంకటరమణ